ಅಮೇರಿಕನರ ವ್ಯಾಪಾರ ಚಾಕಚಕ್ಯತೆಗೆ ಯಾರಾದರೂ ಮೂಗಿನ ಮೇಲೆ ಬೆರಳಿರಬೇಕು. ಚಂದಾ ಕಂಪನಿಯ ಚಾಣಾಕ್ಷತನ. ಅಮೇರಿಕನ್ನ ವ್ಯಾಪಾರದಲ್ಲಿ ಏಕೆ ಇಷ್ಟು ಮುಂದುವರೆದಿದ್ದಾರೆ ಎನ್ನುವುದಕ್ಕೆ ಕ್ಯಾಲಿಫೋರ್ನಿಯಾದಲ್ಲಿದ್ದಾಗ ನಮಗಾದ ಒಂದು ಅನುಭವ ಉತ್ತಮ ಸಾಕ್ಷಿ. ಹೈಸ್ಕೂಲ್ನಲ್ಲಿ ಕಲಿಯುತ್ತಿದ್ದ ಹುಡುಗಿಯೊಬ್ಬಳು ನಮ್ಮ ಮನೆಗೆ ಬಂದು ತನ್ನ ಹತ್ತಿರವಿರುವ 10-50 ಪತ್ರಿಕೆಗಳಲ್ಲಿ ಯಾವುದಾದರೂ 2ಕ್ಕೆ ಚಂದಾ ಕಟ್ಟಬೇಕೆಂದು ಒತ್ತಾಯ ಮಾಡತೊಡಗಿದಳು. ಅತೀ ಹೆಚ್ಚು ಚಂದಾದಾರರನ್ನು ಕೂಡಿಸಿದವರನ್ನು ಯುರೋಪಿಗೆ ಕಳಿಸುತ್ತಾರಾದ್ದರಿಂದ ತನ್ನ ತಾಯಿಯ ಊರಿಗೆ ಹೋಗುವ ಹಂಬಲ ಈಡೇರಲು ಅದೊಂದು ಉತ್ತಮ ಅವಕಾಶವಾಗಬಹುದೆಂದು ಆಕೆ ಭಾವಿಸಿದ್ದಳು. ಅಂತೂ ಆಕೆಯ ಒತ್ತಾಯಕ್ಕೆ ಕಟ್ಟುಬಿದ್ದು ನಾವು ಟೈಮ್ ಮತ್ತು ನ್ಯೂಸ್ ವೀಕ್ ಪತ್ರಿಕೆಗಳ ಚಂದಾದಾರರಾಗಲು ಒಪ್ಪಿದೆವು. ಒಟ್ಟು $22 ಕಟ್ಟಬೇಕಾದುದರಲ್ಲಿ ಅರ್ಧ ಅಂದರೆ $11 ಆಕೆಯ ಕೈಯಲ್ಲಿ ಕೊಟ್ಟು ಉಳಿದುದನ್ನು ಅಂಚೆ ಮೂಲಕ ಕಳಿಸುವುದಾಗಿ ತಿಳಿಸಿದೆವು. ಆಕೆ ಹೊರಟು ಹೋದ ಮೇಲೆ ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡಿದಾಗ ಈ ಪತ್ರಿಕೆಗಳು ನಮಗೆ ಹೆಚ್ಚು ಉಪಯೋಗಕ್ಕೆ ಬಾರದವುಗಳನ್ನು ಮನಸ್ಸಿಗೆ ಅನಿಸತೊಡಗಿತು. ಮುಂದೆ 1 ತಿಂಗಳಲ್ಲಿ ನಾವು ಭಾರತಕ್ಕೆ ಮರಳುವವರಿದ್ದೆವು. ಈ 2 ವಾರಪತ್ರಿಕೆಗಳನ್ನು ಸಂಬಂಧಿಸಿದವರು ನಮಗೆ ಸಾಮಾನ್ಯ ಟಪಾಲಿನ ಮೂಲಕ ಅಂದರೆ ಹಡಗಿನಲ್ಲಿ ಕಳಿಸಿದರಾದರೆ ಅವು ಭಾರತಕ್ಕೆ ಮುಟ್ಟಲು 4 ತಿಂಗಳುಗಳಾದರೂ ಹಿಡಿಯಬಹುದು. ಅಷ್ಟೂ ತಡವಾಗಿ ಸಿಕ್ಕುವ ವಾರ್ತಾಪತ್ರಿಕೆಗಳನ್ನು, ಅದರಲ್ಲೂ ಅವು ಭಾರತದಲ್ಲಿ ಸಮಯಕ್ಕೆ ಸರಿಯಾಗಿ ಅಂಗಡಿಗಳಲ್ಲಿ ಸಿಕ್ಕುತ್ತಿರುವಾಗ ಓದುವರಾದರೂ ಯಾರು? ಚುಟುಕು ಉತ್ತರ: ಏನೇ ಆಗಲಿ ನೋಡೋಣವೆಂದು ಚಂದಾ ಕಂಪನಿಗೊಂದು ಕಾಗದ ಬರೆದೆವು. ವಿಷಯವನ್ನೆಲ್ಲ ತಿಳಿಸಿ ನಮ್ಮ ಚಂದಾವನ್ನು ಕ್ಯಾನ್ಸಲ್ ಮಾಡಿ ಹಣ ಹಿಂದಿರುಗಿಸುತ್ತೀರಾ ಎಂದು ಕೇಳಿದೆವು. 3 ದಿವಸಗಳ ನಂತರ ಅಲ್ಲಿಂದ ಚುಟುಕಾಗಿ ಉತ್ತರ ಬಂತು. $25ಗಳಿಗಿಂತ ಕಡಿಮೆ ಇರುವ ಚಂದಾವನ್ನು ಹಿಂದಿರುಗಿಸಲಾಗುವುದಿಲ್ಲ ಮತ್ತು ಚಂದಾ ಪೂರ್ತಿ ಕಳಿಸದಿದ್ದಲ್ಲಿ ಪತ್ರಿಕೆಯನ್ನು ಕಳಿಸಲು ಪ್ರಾರಂಭಿಸುವುದಿಲ್ಲ. ಹಾಗಾದರೆ ನಮ್ಮ $11 ಸುಮಾರು $100 ಹೋದ ಹಾಗೆಯೇ ಏನು? ಇನ್ನೂ $11 ಕಳಿಸಿ ಆ ಪತ್ರಿಕೆಗಳನ್ನು ತರಿಸಿಕೊಳ್ಳುವ ಇಷ್ಟವಿರಲಿಲ್ಲವಾದ್ದರಿಂದ ಕೆಲವು ದಿವಸ ನಾವು ಸುಮ್ಮನಿದ್ದೆವು. ಅಮೇರಿಕದ ರೇಡಿಯೋದಲ್ಲಿ ಕಂಪನಿಯೊಂದು ನಡೆಸುವ ರೇಡಿಯೋ ಟಾಕ್ ಎಂಬ ಕಾರ್ಯಕ್ರಮ ದಿನವಿಡೀ ನಡೆಯುತ್ತಿರುತ್ತದೆ. ಯಾರು ಬೇಕಿದ್ದರೂ ಫೋನ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮತ್ತು ತಮ್ಮ ಮನಸ್ಸಿಗೆ ತೋರಿದುದನ್ನು ತಿಳಿಸಿ ಹೇಳಬಹುದು, ಚರ್ಚಿಸಬಹುದು. ಈ ಕಾರ್ಯಕ್ರಮದಲ್ಲಿ ಆಗಿಂದಾಗ್ಗೆ ವಿವಿಧ ಭಾರತೀಯಲ್ಲಿ ಬರುವಂತೆ ಜಾಹೀರಾತುಗಳು ಕೂಡ ಬರುತ್ತಿರುತ್ತವೆ. ನ್ಯೂಯಾರ್ಕಿನ ಒಂದು ಚಂದಾ ಕಂಪನಿಯವರು ಚಂದಾದಾರರಿಗೆ ಅವರ ಮೂಲಕ ಚಂದಾ ಕಟ್ಟಿದವರಿಗಾಗಲಿ ಅಥವಾ ಬೇರೆ ಯಾರಿಗೇ ಆಗಿರಲಿ ತೊಂದರೆ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಅವರು ಕೂಡಲೇ ಸರಿಪಡಿಸಿ ಕೊಡುತ್ತಾರೆಂಬ ಜಾಹೀರಾತನ್ನು 3-4 ಬಾರಿ ಅದರಲ್ಲಿ ಕೇಳಿದ್ದೆವು. ನಮ್ಮ ಸಮಸ್ಯೆಯನ್ನು ಅವರೇನಾದರೂ ಬಿಡಿಸಬಲ್ಲರೋ ನೋಡೋಣವೆಂದು ಅವರಿಗೆ ಒಂದು ಕಾಗದ ಹಾಕಿದೆವು. ಪರಿಹಾರ: 3 ದಿವಸಗಳಲ್ಲಿ ಅವರಿಂದ ಉತ್ತರ ಬಂತು. ನಿಮ್ಮ ಮುಖ್ಯ ಸಮಸ್ಯೆ ಅಂದರೆ ಅಡ್ವಾನ್ಸ್ ಕೊಟ್ಟ $11 ಹಿಂದಕ್ಕೆ ಸಿಗಬೇಕೆಂದಲ್ಲವೇ? ಆ ಸಮಸ್ಯೆಯನ್ನು ನಾವು ಬಗೆಹರಿಸಬಲ್ಲೆವು. ಈ ಪತ್ರದೊಂದಿಗೆ $11 ಚೆಕ್ ಅಂದಿರಿಸಿದ್ದೇವೆ ಮತ್ತು ನಿಮಗೆ ಭಾರತಕ್ಕೆ ಸುಖ ಪ್ರಯಾಣ ಬಯಸುತ್ತೇವೆ. ಈ ಪತ್ರ ಹಾಗೂ ಚೆಕ್ಕನ್ನು ನೋಡಿ ನಮಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ನಾವು ಚಂದಾ ಹಣ ಕಟ್ಟಿದ್ದು ಕ್ಯಾಲಿಫೋರ್ನಿಯಾದ ಒಂದು ಚಂದಾ ಕಂಪನಿಗೆ. ಈ ನ್ಯೂಯಾರ್ಕಿನ ಕಂಪನಿಯವರು ಹಣ ಯಾಕೆ ಕಳಿಸಿದರು? ಸುಮ್ಮನೆ ಹಣ ದಾನವಾಗಿ ಕೊಡುವವರು ಅಮೆರಿಕಸ್ಥರಲ್ಲ. ವಿಷಯ ನಮಗಲ್ಲಿದ್ದಾಗ ಚೆನ್ನಾಗಿ ಮನದಟ್ಟಾಗಿತ್ತು. 1 ಪೈ ಖರ್ಚು ಮಾಡಬೇಕಿದ್ದರೂ ಕೂಡ ಅದರಿಂದ ತಮಗೆ ಮುಂದೆ ಏನು ಲಾಭ ಸಿಕ್ಕೀತು ಎಂದು ಆಲೋಚಿಸಿಯೇ ಖರ್ಚು ಮಾಡುವವರು ಅವರು. ಹಾಗಿರುವಾಗ ಇಷ್ಟು ಸಲೀಸಾಗಿ ನ್ಯೂಯಾರ್ಕಿನ ಚಂದಾ ಕಂಪನಿ ಚೆಕ್ ಕಳಿಸಬೇಕಿದ್ದರೆ ಖಂಡಿತವಾಗಿಯೂ ಅದರ ಹಿಂದೆ ಏನಾದರೊಂದು ಗುಟ್ಟು ಇದ್ದೇ ತೀರಬೇಕು. ಗುಟ್ಟು ಹೊರಬಿತ್ತು. ಅವತ್ತು ಮಧ್ಯಾಹ್ನ ರೇಡಿಯೋ ಟಾಕ್ ಕೇಳುತ್ತಿದ್ದಾಗ ನ್ಯೂಯಾರ್ಕ್ ಕಂಪನಿಯ ಗುಟ್ಟು ಹೊರಬಿತ್ತು. ರೇಡಿಯೋ ನಿರ್ದೇಶಕ ಹೇಳುತ್ತಿದ್ದ, ನ್ಯೂಯಾರ್ಕಿನ ಚಂದಾ ಕಂಪನಿಯ ವಿಷಯ ನೀವು ನಮ್ಮ ರೇಡಿಯೋ ಟಾಕ್ನಲ್ಲಿ ಕೇಳಿರಬಹುದು. 2 ದಿವಸಗಳ ಹಿಂದೆ ಭಾರತೀಯರೊಬ್ಬರು ಅವರಿಗೆ ತಮ್ಮ ಚಂದಾ ಸಮಸ್ಯೆಯ ಕುರಿತಾಗಿ ಕಾಗದ ಬರೆದಿದ್ದರು. ಕ್ಯಾಲಿಫೋರ್ನಿಯಾದ ಚಂದಾ ಕಂಪನಿ ತಮಗೆ ಬೇಕಿಲ್ಲದ ಚಂದಾವೊಂದನ್ನು ಕ್ಯಾನ್ಸಲ್ ಮಾಡುತ್ತಿಲ್ಲವೆಂದು. ನ್ಯೂಯಾರ್ಕಿನ ಕಂಪನಿ ಅವರ ಕಾಗದ ದೊರೆತ ದಿನವೇ ಅವರಿಗೆ ಚಂದಾ ಹಣದ ಮರುಪಾವತಿ ಯಾಕೆ ಚೆಕ್ ಕಳಿಸಿದೆ ಎಂಬುದಾಗಿ. ನಮಗೆ ಕಳಿಸಿದ $11ನಲ್ಲಿ ಅವರಿಗೆ ಒಂದು ಧರ್ಮಾರ್ಥವಾದ ರೇಡಿಯೋ ಜಾಹೀರಾತು ಸಿಕ್ಕಿತು. ಮಾತ್ರವಲ್ಲ, ಅದರೊಂದಿಗೆ ರೇಡಿಯೋ ನಿರ್ದೇಶನ ಶಾಬಾಸ್ಗಿರಿಯೂ ಸಿಕ್ಕಿತು.
ಅವತ್ತು ಸಂಜೆಯೇ ನಾವು ನ್ಯೂಯಾರ್ಕಿನ ಚಂದಾ ಕಂಪನಿಗೆ ಕಾಗದ ಬರೆದೆವು. ಅದರಲ್ಲಿ ನಮಗೆ ಚೆಕ್ ಕಳಿಸುವುದಕ್ಕೆ ವಂದನೆಗಳನ್ನು ಹೇಳಿದ್ದು ಮಾತ್ರವಲ್ಲದೆ ನಮ್ಮಿಂದಾಗಿ ದೊರೆತ ಜಾಹೀರಾತಿನ ಸುಸಂದರ್ಭವನ್ನು ಅವು ಬಹಳ ಚೆನ್ನಾಗಿ ಉಪಯೋಗಿಸಿಕೊಂಡಿರುವ ಅವರ ಚಾಣಾಕ್ಷತನವನ್ನು ಹೊಗಳಿದ್ದೆವು.